ಡಿಕೆ ಸ್ಪೀಡ್ಗೆ ಬ್ರೇಕ್ ಹಾಕಿದ್ರ ಸೀನಿಯರ್ಸ್. ಖಾತೆ ಕಗ್ಗಂಟು ಸಿಎಂಗೆ ಬಿಸಿ ತುಪ್ಪವಾಯ್ತಾ? ಮಾಜಿ ಸಿಎಂ ಸಿದ್ದು ಬಣ ಆಟ ಶುರು ಮಾಡೇ ಬಿಟ್ಟ. ಡಿಕೆಶಿ ಸಿಎಂ ಆದ್ಮೇಲೆ ನಾನು ಹೇಳಿದ್ದಿರೋರು ನಾನು ನಡೆದಿದ್ದೆ ದಾರಿ ಅಂತ ಅಂದ್ಕೊಂಡ್ರ. ಹೀಗಾಗಿನೇ ಸಿಎಂ ಆದ ಜೋಶಲ್ಲಿ ಸಿದ್ದು ಬಣದ ಹಿರಿಯ ನಾಯಕರನ್ನ ನೇರವಾಗಿ ಹಣಿಯಲು ಹೋಗಿ ಈಗ ಸರಿಯಾಗಿ ತಗಲಾಕೊಂಡ್ರ. ಇವರ ಸರ್ಕಾರ ಟೇಕ್ ಆಫ್ ಆಗೋದಕ್ಕೂ ಮೊದಲೇ ಇಂಜಿನ್ ಪ್ರಾಬ್ಲಮ್ ಕಾಣಿಸಿಕೊಂಡಿದೆ. ಹಾಗಾದ್ರೆ ಸಿಎಂ ಡಿಕೆಶಿ ಸ್ಪೀಡ್ಗೆ ಬ್ರೇಕ್ ಹಾಕಿದ್ರ ಸೀನಿಯರ್ಸ್. ತೆರೆಮರೆಯಲ್ಲಿ ಮಾಜಿ ಸಿಎಂ ಸಿದ್ದು ಬಣ ಆಟ ಶುರು ಮಾಡೇ ಬಿಟ್ಟ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಡಿಕೆಶಿ ಸಿಎಂ ಆಗಿ ಸರಿಯಾಗಿ 1 ವಾರ ಕಳೆದಿಲ್ಲ. ಅದಾಗಲೇ ಸಂಕಷ್ಟಕ್ಕೆ ತುತ್ತಾಗಿದೆ. ಖಾತೆ ಹಂಚಿಕೆಯ ಕಗ್ಗಟ್ಟು ಡಿಕೆಶಿ ಆತ್ಮವಿಶ್ವಾಸವನ್ನೇ ಕಸ್ತಿದೆ. ನಾನು ಸಿಎಂ ಅಂದ್ರೆ ಸುಮ್ಮನೆ ಅನ್ನೋ ರೇಂಜ್ಗೆ ಮೆರೆದಾಡ್ತಿರೋ ಡಿಕೆಶಿ ವಿರುದ್ಧ ಸಿದ್ದು ಬಣದ ಹಿರಿಯ ನಾಯಕರು ಸರಿಯಾಗಿ ತಿರುಗಿ ಬಿದ್ದಂತಿದೆ. ನಿಮ್ಗೆ ಗೊತ್ತಿರಲಿ, ಮೊದಲು ರಾಮಲಿಂಗಾರೆಡ್ಡಿ ಅವರು ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿಲ್ಲ ಅಂತೇಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಆನಂತರ ಕೆಎಚ್ ಮುನಿಯಪ್ಪ ತಮಗೆ ಮೊದಲು ಕೊಟ್ಟಿದ್ದ ಆಹಾರ ಖಾತೆನೇ ಕೊಟ್ಟಿದ್ದಾರೆ. ನನಗೆ ಸಮಾಜ ಕಲ್ಯಾಣ ಖಾತೆ ಕೊಡಬೇಕಿತ್ತು, ನನ್ನ ಸೀನಿಯರಿಟಿಗೆ ಕೊಡೋ ಬೆಲೆ ಇದೇನಾ ಅಂತೇಳಿ ರಾಗ ತೆಗೆದಿದ್ರು. ಇದೆಲ್ಲದರ ಮಧ್ಯೆ ಇದೀಗ ಸಿದ್ದು ಬಣದ ಮತ್ತೊಬ್ಬ ನಾಯಕ ಕೂಡ ಡಿಕೆಶಿ ಖಾತೆ ಕಿತಾಪತಿಗೆ ಸೆಟೆದು ನಿಂತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕೃಷ್ಣ ಬೈರೇಗೌಡ. ಹೌದು ವೀಕ್ಷಕರೇ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಲಾಗಿದೆ. ಆದ್ರೆ ಈ ಖಾತೆಯಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ ಪ್ರಾಧಿಕಾರಗಳನ್ನು ತೆಗೆದು ಮುನ್ಸಿಕೊಂಡಿದ್ದ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲು ಡಿಕೆಶಿ ಮುಂದಾಗಿದ್ರು. ಇದು ಸಹಜವಾಗಿ ಸಚಿವ ಕೃಷ್ಣ ಬೈರೇಗೌಡರು ತಿರುಗಿ ಬೀಳುವಂತೆ ಮಾಡಿದೆ. ಹೀಗಾಗಿ ನಿನ್ನೆಯಿಂದ ದಿಲ್ಲಿಯಲ್ಲೇ ಠಿಕಾಣಿ ಹೂಡಿರೋ ಕೃಷ್ಣ ಬೈರೇಗೌಡರು ಸಿಎಂ ಡಿಕೆಶಿ ವಿರುದ್ಧ ವರಿಷ್ಠರಿಗೆ ದೂರು ಕೊಡಲು ಮುಂದಾಗಿದ್ದಾರೆ. ಹೀಗಾಗಿ ಡಿಕೆಶಿ ಇವತ್ತು ಎದ್ನೋ ಬಿದ್ನೋ ಅಂತೇಳಿ ದಿಲ್ಲಿಗೆ ದೌಡಾಯಿಸುವಂತಾಗಿದೆ. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ದೆಹಲಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡುತ್ತಿದ್ದಾರೆ. ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಲಿದ್ದಾರೆ. ಬುಧವಾರ ಮಧ್ಯಾಹ್ನದ ವೇಳೆಗೆ ನವದೆಹಲಿಗೆ ತೆರಳಲಿರುವ ಡಿಕೆ ಶಿವಕುಮಾರ್ ಮೊದಲಿಗೆ ಎಐಸಿಸಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಆನಂತರ ಅವರು ಎಐಸಿಸಿ ಕಚೇರಿ ಮತ್ತು ಪಕ್ಷದ ವಿವಿಧ ಮುಂಭಾಗದ ಸಂಸ್ಥೆಗಳ ಕಚೇರಿಗಳಿಗೆ ಭೇಟಿ ನೀಡಲಿದ್ದಾರೆ. ಸಂಜೆ ಹಿರಿಯ ಐಎಎಸ್ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಗುರುವಾರ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನ ಮುಂದಿನ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಸಚಿವ ಸ್ಥಾನಕ್ಕಾಗಿ ಹಲವು ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡುತ್ತಿದ್ದಾರೆ. ಸಂಪುಟಕ್ಕೆ ಹೊಸ ಮುಖಗಳನ್ನು ಸೇರಿಸಿಕೊಳ್ಳುವ ಬೇಡಿಕೆ ಇದೆ. ಮೇ 28ರಂದು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಜೂನ್ 3ರಂದು ಡಿಕೆ ಶಿವಕುಮಾರ್ 13 ಸಚಿವರೊಂದಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದೀಗ 20 ಸಚಿವ ಸ್ಥಾನಗಳು ಇನ್ನೂ ಖಾಲಿ ಇದ್ದು ಅವುಗಳಲ್ಲಿ ಹೆಚ್ಚಿನವು ಈ ತಿಂಗಳ ಅಂತ್ಯದ ವೇಳೆಗೆ ಭರ್ತಿಯಾಗುತ್ತವೆ ಎಂಬ ಊಹಾಪೋಹಗಳು ಹರಿದಾಡಿವೆ. ಈ ನಡುವೆ ದಿಲ್ಲಿಯಲ್ಲಿರೋ ಕೃಷ್ಣ ಬೈರೇಗೌಡರ ಮುನಿಸನ್ನ ಶಮನ ಮಾಡೋಕೆ ಡಿಕೆಶಿ ಮುಂದಾಗಲಿದ್ದಾರೆ. ಕೆಲ ಮೂಲಗಳ ಪ್ರಕಾರ ಬಿಡಿಎ ಮತ್ತು ಬಿಎಂಆರ್ಡಿಎ ಇಲ್ಲದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಹೆಚ್ಚಿನ ಮಹತ್ವವಿಲ್ಲ ಅಂತೇಳಿ ಕೃಷ್ಣ ಬೈರೇಗೌಡ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಬಿಡಿಎ ಮತ್ತು ಬಿಎಂಆರ್ಡಿಎ ಪ್ರಾಧಿಕಾರಗಳನ್ನ ತನ್ನ ಖಾತೆಯ ವ್ಯಾಪ್ತಿಗೆ ಸೇರಿಸುವಂತೆ ಅವರು ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿದ್ದಾರೆ. ಆದರೂ ರಾಜ್ಯ ನಾಯಕತ್ವದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಕೃಷ್ಣ ಬೈರೇಗೌಡ ಅವರು ಸ್ವತಃ ದೆಹಲಿಗೆ ತೆರಳಿದ್ದಾರೆ ಅಂತ ವರದಿಯಾಗಿದೆ. ಕೃಷ್ಣ ಬೈರೇಗೌಡ ಅವರು ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಲು ನೇರವಾಗಿ ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಸೇರಿದಂತೆ ಕೇಂದ್ರದ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ತಮಗಾಗಿರುವ ಅನ್ಯಾಯ ಹಾಗೂ ಬಿಡಿಎ ಬಿಎಂಆರ್ಡಿಎ ಪ್ರಾಧಿಕಾರಗಳ ಅಗತ್ಯತೆ ಕುರಿತು ಮನವರಿಕೆ ಮಾಡಿಕೊಡಲಿದ್ದಾರೆ ಅಂತ ವರದಿಯಾಗಿದೆ. ಅದೇನೇ ಇದ್ರೂ ಡಿಕೆಶಿ ತಾವು ಸಿಎಂ ಅಂತೇಳಿ ಶಾಸಕರು ಮತ್ತು ಸಿದ್ದು ಬಣದ ಹಿರಿಯ ನಾಯಕರ ವಿರುದ್ಧ ದರ್ಪ ತೋರಿಸಲು ಮುಂದಾದ್ರೆ ಬಿಸಿ ಮುಟ್ಟಿಸೋದಕ್ಕೆ ಸಿದ್ದು ಬಣ ಸರ್ವ ರೀತಿಯಲ್ಲೂ ಸಜ್ಜಾಗಿರುವಂತೆ ಕಂಡು ಬರುತ್ತಿದೆ. ಸದ್ಯ ಹಿರಿಯ ನಾಯಕರಾದ ಕೃಷ್ಣ ಬೈರೇಗೌಡ, ಕೆಎಚ್ ಮುನಿಯಪ್ಪ ತಿರುಗಿ ಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಸಂಪುಟ ವಿಸ್ತರಣೆ ನಡೆಸಲಿದ್ದು ಸಂಪುಟದಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಕೆಲ ಹಿರಿಯ ನಾಯಕರಿಗೆ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಖಾತೆ ಕಿತ್ತಾಟ ಮತ್ತಷ್ಟು ಭುಗಿಲೇಳೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ ಓವರ್ ಕಾನ್ಫಿಡೆಂಟ್ ಮತ್ತು ಓವರ್ ಸ್ಪೀಡ್ಗೆ ಆರಂಭದಲ್ಲೇ ಬ್ರೇಕ್ ಹಾಕಿದ್ರ ಕಾಂಗ್ರೆಸ್ ಸೀನಿಯರ್ ಲೀಡರ್ಸು. ಶಾಸಕರನ್ನ ಮತ್ತು ಸಚಿವರನ್ನ ಡಿಕೆಶಿ ಹ್ಯಾಂಡಲ್ ಮಾಡಲು ಸಾಧ್ಯವಾಗುತ್ತಿಲ್ವಾ? ಪ್ರತಿ ಸಣ್ಣ ವಿಷಯಕ್ಕೂ ಹಿರಿಯ ನಾಯಕರು ದಿಲ್ಲಿಗೆ ದೌಡಾಯಿಸಿದ್ರೆ ಡಿಕೆ ಶಿವಕುಮಾರ್ ಪವರ್ಗೆ ಬೆಲೆನೇ ಇರಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.